ನಂದಕೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಕರಸೇವೆಗಾಗಿ ಶ್ರೀಕೃಷ್ಣ ಮಂದಿರ ಮಹಿಳಾ ಸಂಘ ಹೊಸ್ತೂರ್ಗು ಕಾഞ്ഞങ്ങാട് ಇಲ್ಲಿಂದ ಬಂದಿರುತ್ತದೆ. ಎಷ್ಟು ಜನ? 12 ಜನ ಮಹಿಳೆಯರು ಮತ್ತು 2 ಮಕ್ಕಳು. ಭಜನೆ ಉಂಟಾ? ಭಜನಾ ಸಂಘ ಉಂಟು. ಭಜನೆಗೆ ನಾವು ಇಲ್ಲಿದ್ದು ಜಾತ್ರಾ ಸಮಯದಲ್ಲಿ ಭಜನೆಗೆ ಡೇಟ್ ಕೊಡುವ ಇಲ್ಲಿ ಹೇಳಿದ್ದಾರೆ. ಈಗ ಸಿಕ್ಕಲಿಲ್ಲ. ಇವತ್ತು ಫಸ್ಟ್ ಬರೋದಾ? ಅಲ್ಲ, ಕರಸೇವೆಗೆ ಒಂದು ದಿನ ಬಂದಿದ್ರು, ಮತ್ತೆ ಕುಣಿತ ಭಜನೆಗೆ ಬಂದಿದ್ದೇವೆ. 10 ವರ್ಷ ಮುಂಚೆ ಬಂದಿದ್ವಿ ನಾವು, ನಮ್ಮ ಹಿರಿಯರೊಟ್ಟಿಗೆ ಬಂದಿದ್ರು. ಈಗ ನಾವಾಗಿ ಬಂದಿದ್ದು, ನಾವು ಚೆನ್ನೈಯಿಂದ ಬರೋದು. ಇದು ನಮಗೆ ಸಿಕ್ಕ ದೊಡ್ಡ ಭಾಗ್ಯ. ನಾವೆಲ್ಲ ನಾನು ನಂದಕಿಶೋರ ಬನಾರಿ ಅಂತ ದೇಲಂಪಾಡಿಯಿಂದ ಬಂದದ್ದು. ನಾನು ಮತ್ತು ನನ್ನ ನೆರೆಕೆರೆಯವರಾದ ಸತ್ಯನಾರಾಯಣ ಶರ್ಮಾ ಮುಡೂರು ನಾವು ಒಟ್ಟಿಗೆ ಬಂದದ್ದು. ಬೆಳಿಗ್ಗೆ 5:30 ಗಂಟೆ ಬಂದು ಹೊರಟು ಬೇಗ ಬಂದಿದ್ದೇವೆ ಇಲ್ಲಿಗೆ. 7 ಗಂಟೆಗೆ ಎಲ್ಲ ಇಲ್ಲಿಗೆ ತಲುಪಿದ್ದೇವೆ. ಬಂದು ತಿಂಡಿ ಕಾಫಿ ಎಲ್ಲ ಮಾಡಿ ಈಗ ಬಂದದ್ದು. ಟೋಟಲ್ ಇಲ್ಲಿಯ ವ್ಯವಸ್ಥೆ ಭಾರಿ ಖುಷಿಯಾಯಿತು. ಅಚ್ಚುಕಟ್ಟಾದ ವ್ಯವಸ್ಥೆ ಪ್ರತಿಯೊಂದು ವಿಷಯದಲ್ಲಿ. ಮತ್ತು ಮುಖ್ಯವಾಗಿ ಒಂದು ಸ್ವಚ್ಛತೆಗೆ ಒಳ್ಳೆಯ ಇದು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ನಾನಿದೀಗ ಅವತ್ತು 92ರಲ್ಲಿ ಮೂಡಪ್ಪ ಸೇವೆ ಆಗಿರೋಳು ಬಂದು ಸೇವೆ ಮಾಡಿದ್ದೇನೆ. ಇದೀಗ ನನಗೆ 2ನೇ ಸರಿ ಸಿಕ್ಕಿದ ಸದಾವಕಾಶ. ಅದು ನಮ್ಮ ದೇವರ ಒಂದು ಸೌಭಾಗ್ಯದಲ್ಲಿ ನನಗೆ ಸಿಕ್ಕಿದ್ದು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಅಂತೂ ಟೋಟಲಿ ತುಂಬ ಖುಷಿಯಾಗಿದೆ. ಇವತ್ತು ಬೆಳಿಗ್ಗೆ ಬಂದು ಇವತ್ತು ಸಾಯಂಕಾಲವರೆಗೆ ಇದ್ದು ಒಂದು ಸೇವೆ ಮಾಡಿ ಹೋಗುವ ಆಲೋಚನೆಯಲ್ಲಿದ್ದೇನೆ. ಸಾಧ್ಯ ಆದರೆ ಮುಂದಿನ ಶನಿವಾರ ಮೂಡಪ್ಪ ಸೇವೆ ದಿವಸ ಸಹ ಬರಬೇಕು ಅಂತ ಇದ್ದೇನೆ.
ಕೀರ್ತಿಶೇಷರಾದ ಮಧು ಪದ್ಮನಾಭ ಸರಳಾಯರು ಮತ್ತು ತಂದೆಯವರ ಹೆಸರು ಎಸ್ ಕೃಷ್ಣ ಭಟ್ ತೊತ್ತಿ ಅಂತ. ನಾನು ಫಸ್ಟು ಕಚೇರಿ ಕೊಟ್ಟದ್ದೇ ಇದೇ ಮಧುರ್ ಮೂಡಪ್ಪ ಸೇವಾ ದಿವಸ. ಆಗ ನಾನು ಚಿಕ್ಕವಳಾಗಿದ್ದೆ. ಈಗ ಈ ಮೂಡಪ್ಪ ಸೇವೆಗೆ ಹಾಡೋಕ್ಕೆ ತುಂಬ ಆಸೆ ಇತ್ತು. ಆಗ ನನಗೆ ಅದೇ ಅವಕಾಶ ಸಿಕ್ಕಿದೆ. ಅದೇ ನನಗೆ ತುಂಬ ಸಂತೋಷ. ಸಿಂಧೂರ ಮಹಿಳಾ ಭಜನಾ ಮಂಡಳಿ ರಿಜಿಸ್ಟರ್ಡ್ ತಿರುಪತಿ TTD ರಿಜಿಸ್ಟರ್ಡ್. ನಮಗೆ ಇವತ್ತು 7:30 ಬೆಳಿಗ್ಗೆ 7:30ಯಿಂದ 8:15 ನಾವು ಈ ಶ್ರೀ ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಪುಣ್ಯ ಸಮಯದಲ್ಲಿ ಸುಸಂದರ್ಭದಲ್ಲಿ ಭಜನಾ ಸೇವೆಯನ್ನು ಮಾಡಿದೆವು. ಅತ್ಯಂತ ಉತ್ತಮ ಅನುಭವ ಆಯಿತು. ನಾವೆಲ್ಲ ಪುನೀತರಾದೆವು. ಮತ್ತು ಶ್ರೀ ಕ್ಷೇತ್ರದ ದರ್ಶನ ಎಲ್ಲ ಇಲ್ಲಿಯ ಸುತ್ತಮುತ್ತ ನೋಡುವ ಅಲಂಕಾರ ಎಲ್ಲ ವ್ಯವಸ್ಥೆಗಳು ಇದನ್ನೆಲ್ಲ ನೋಡಿ ನಾವು ತುಂಬ ಖುಷಿಪಟ್ಟೆವು. ಇಲ್ಲಿಗೆ ಬಂದದ್ದು ನಮಗೆ ಸಾರ್ಥಕ ಆಯಿತು. ಇನ್ನೀಗ ನಾವು ಸ್ವಲ್ಪ ಸ್ವಯಂ ಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಈಗ ನಮಗೆ ಸದ್ಯ ನೀರು ಕೊಡುವ ವ್ಯವಸ್ಥೆ ಇದೆ. ಹಾಗೆ ಹರಿ ಓಂ. ಹರೇ ರಾಮ. ನಾನು ಉಷಾ ವಿ ಭಟ್ ಸುಡುಕುಳಿ ಅಂತೇಳಿ. ಇದರಿಂದ ಮೊದಲು 92ನೇ ಇಸವಿಯಲ್ಲಿ ಆದ ಮೂಡಪ್ಪ ಸೇವೆಗೆ ಬಂದ ನೆನಪು ಈಗಲೂ ಸಹ ಸ್ವಲ್ಪ ನೆನಪುಂಟು. ನನ್ನ ಮಾವನವರ ಜೊತೆ ಬಂದದ್ದಾಗ ತುಂಬ ವರ್ಷ ಮೊದಲು 92ನೇ ಇಸವಿಯಲ್ಲಿ ತುಂಬ ದೂರದಿಂದ ನಡೆದುಕೊಂಡು ಬಂದದ್ದು. ಮತ್ತು ಆಗಿನ ಗೌಜಿ ಎಲ್ಲ, ಈಗಿನ ಗೌಜಿ ಬೇರೆ ಆಗಿನ ಗೌಜಿ ಬೇರೆ. ಅಂತೂ ಮೂಡಪ್ಪ ಸೇವೆಯಲ್ಲಿ ಗಣಪನನ್ನು ಮುಳುಗಿಸಿದ್ದು ತುಂಬ ದೂರದಿಂದ ನೋಡಿದ್ದಂತೂ ತುಂಬ ವೈಭವ ಆಗಲೂ ಇತ್ತು. ಈಗಿನ ವೈಭವ ಅಂದರೆ ಬೇರೆ. 2 ದಿವಸ ಬಂದಿದ್ದೆವು. ತುಂಬ ದೂರ ನಡೆದದ್ದು ಅದೆಲ್ಲ ಈಗಲೂ ನೆನಪುಂಡು. ಜನವು ಸಹ ತುಂಬ ಸೇರಿತ್ತು ಆವಾಗಲೂ ಸಹ. ಆವಾಗಲೂ ಚೆನ್ನಾಗಿತ್ತು. ಇದು ಮದನಂತೇಶ್ವರ ಸಿದ್ಧಿವಿನಾಯಕ ಅಂತೇಳಿ ಮೊದಲಿಂದಲೂ ಕೇಳಿ ಗೊತ್ತು. ಆದರೆ ಮದನಂತೇಶ್ವರ ಸಿಕ್ಕಿದ್ದು, ಮದರ ಹೇಳುವಳಿಗೆ ಸಿಕ್ಕಿದ್ದು ಅದೆಲ್ಲ ನನಗೆ ಈಗ ಇತ್ತೀಚೆಗೆ ಗೊತ್ತಾಗುತ್ತದೆ. ಇಲ್ಲಿ ಮದನಂತೇಶ್ವರನಿಗೆ ಈಶ್ವರನಿಗೆ ಕೂಡ ಅಷ್ಟೇ ಇದು ಇಂಪಾರ್ಟೆನ್ಸ್ ಉಂಟು ಅಂತೇಳಿ ಎಲ್ಲ ಮೊದಲಷ್ಟು ಗೊತ್ತಿರಲಿಲ್ಲ. ಈಗ ಈ ಮದರನಿಗೆ ಸಿಕ್ಕಿದ ಕತೆ ಅದೆಲ್ಲ ಕೇಳಿ ತುಂಬ ಖುಷಿಯಾಯಿತು. ಇಂದಿನವರಿಗೆ ಸಹ ಅದನ್ನು ಹೇಳ್ಬೋದಲ್ಲ, ಎಲ್ಲರಿಗೂ ಸಹ ಗೊತ್ತಿಲ್ಲ ಇದು ಈ ಕತೆ. ತುಂಬ ಐತಿಹ್ಯದ ಕತೆ ಇದು ನಿಜವಾಗಿ. ಅಷ್ಟೇ ಕಾರಣಿಕದ ಸ್ಥಳ ಕೂಡ. ಶ್ರೀ ಗುರುಭ್ಯೋ ನಮಃ. ಬಹಳ ಖುಷಿಯಾಯಿತು. ಯಾಕೆಂದರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಕ್ತಿಯಿಂದ ಭಾಗವಹಿಸಿದಾಗ ಧನ್ಯತಾ ಮನೋಭಾವ ನಮ್ಮಲ್ಲಿ ಇವತ್ತು ಮೂಡಿ ಬಂತು. ಹಾಗೆ ಇಲ್ಲಿಯ ವ್ಯವಸ್ಥೆಗಳು ಬಹಳ ಖುಷಿಯಾಯಿತು. ನಮಗೆ ಒಂದಷ್ಟು ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಸಹ ಇವತ್ತು ಈ ಮಧೂರು ಗಣಪತಿ ದೇವರ ಒಂದು ದಯದಿಂದ ಒದಗಿ ಬಂತು. ನಾವಿಲ್ಲಿ ಇವತ್ತು ಈ ಒಂದು ನೀರು ಪಾನೀಯವನ್ನು ಹಂಚುವಂತಹ ವ್ಯವಸ್ಥೆ ನಮಗೆ ಇವತ್ತು ಕೊಟ್ಟರು. ಬಹಳ ಖುಷಿಯಾಯಿತು. ಒಂದಷ್ಟು ಬೇರೆ ಬೇರೆ ನಾವು ಇಲ್ಲಿ ಕ್ಷೇತ್ರದಲ್ಲಿರುವಂತಹ ಸ್ಟೇಜ್ಗಳಲ್ಲಿ ಆಗುವಂತಹ ಕಾರ್ಯಕ್ರಮವನ್ನು ಸಹ ವೀಕ್ಷಿಸುತ್ತಾ ಇದ್ದೇವೆ. ಹಾಗೆ ಇವತ್ತು ನಾವಿಲ್ಲಿ ಬಂದಂತಹ 14 ಸದಸ್ಯರು ಸಹ ಬೇರೆ ಬೇರೆ ಸೇವೆಗಳಲ್ಲಿ ತೊಡಗಿಕೊಂಡು ನಮ್ಮ ಮಧ್ಯಾಹ್ನದ ಅನ್ನಭೋಜನ ಪ್ರಸಾದವನ್ನು ಸ್ವೀಕರಿಸಿಕೊಂಡು 3 ಗಂಟೆಯ ಸಮಯದವರೆಗೆ ನಮ್ಮ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಮುಂದೆ ಸಹ ಇಂತಹ ಕ್ಷೇತ್ರದಲ್ಲಿ ನಮಗೆ ಒಳ್ಳೆಯ ರೀತಿಯಲ್ಲಿ ಭಜನಾ ಸೇವೆಯನ್ನು ನಡೆಸಿಕೊಡಲಿಕ್ಕೆ ಆ ಮಧೂರು ಗಣಪತಿ ಸ್ವಾಮಿ ನಮಗೆ ಅವಕಾಶ ನೀಡಬೇಕು, ಅನುಗ್ರಹಿಸಬೇಕು. ಹಾಗೆ ನಮಗೆ ಇಂತಹ ಅವಕಾಶ ಸಲ್ಲಿಸಿದಂತಹ ಈ ಮಧೂರು ಕ್ಷೇತ್ರದ ಆಡಳಿತ ಮಂಡಳಿಯವರಿಗೆಲ್ಲರಿಗೂ ಅನಂತ ಧನ್ಯವಾದಗಳು. ನಾನು ಅದೇ ದೊಡ್ಡಮಾಣಿ ಭಟ್ರ ಮಗ ಕೃಷ್ಣ ಭಟ್ನಾಡಿ. ಎನ್ನಪ್ಪ ಈ ಫಸ್ಟ್ ಮೂಡಪ್ಪ ಆದದ್ದು 1962. ಸಾಧಾರಣ 60ರಿಂದ ಅದಕ್ಕೆ ಬೇಕಾಗಿ ನಿರಂತರವಾಗಿ ಅಪ್ಪ ಇಲ್ಲಿ ದುಡ್ಡು ದೊಡ್ಡಮಣಿ ಎಂಬಟ್ರು ಶಂಕರ್ರಾವ್ ಬಿಟ್ಟರೆ ಮತ್ತು ಅಪ್ಪನೇ ಸೆಕೆಂಡ್ ಎಕ್ಸ್ಟ್ರಾ ಬೆಳಗ್ಗೆ ಬಂಟ ನನಗೆ ಕೆಲಸ ಮಾಡಿ ಕಂಪ್ಲೀಟ್ ಈ ಊಟ ಉಪಚಾರಾದಿಗಳ ಕಂಪ್ಲೀಟ್ ಜವಾಬ್ದಾರಿ ಅಪ್ಪಂಗೆ ಆಗಿದ್ದದು. ದೊಡ್ಡಮಾಣಿ ಎಂಬಟ್ರು ಪ್ರತಿಯೊಂದಕ್ಕೂ ಅವರೇ ಮೈಕಲ್ಲಿ ಅವರ ಹೆಸರೇ ಜನ.
ಆ ನಮನೆ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯ್ತು. ಮತ್ತು ಶಂಕರರಾವ್ ಹೆಡ್ಡಗಳಿಗೆ ಇವಾಗ ಅಪ್ಪನ ಕಂಪ್ಲೀಟ್ ಅವು ಎಂತ ಹೇಳ್ತೇವೆ ಯಾವುದಲ್ಲಿ ಯಾವುದು ನ್ಯೂನತೆ ಒಪ್ಪಲಡಿ ಊಟ ಉಪಚಾರಾದಿಗಳಲ್ಲಿ ಯಾವುದಲ್ಲಿ ನ್ಯೂನತೆ ಒಪ್ಪಲಡಿ ಉಳಿದರೆ ತೊಂದರೆ ಇಲ್ಲ. ಆ ನಮನೆ ಇದು ಮಾಡ್ತೀವಿ. ಅಂಬಾಗಿ ಕುಕ್ಕಂಕೊಳ್ಳು ಮೈಯರು ಹೆಡ್ ಇದು ಇದಕ್ಕೆ ಕುಕ್ಕಿಂಗು ಅಡುಗೆ ಊಟದ ವ್ಯವಸ್ಥೆಗೆ ನಾವು ಅಪ್ಪನ ಡೈರೆಕ್ಷನ್ ಪ್ರಕಾರ ಕೆಲಸ ಮಾಡಿಬಿಟ್ಟು ನಮಗೆ ಅದ್ಭುತವಾದ ಒಂದು ವ್ಯವಸ್ಥೆ ಅದು. ಅಂಬಾಗ ಇದು ಶುರು ಹಿಂಗೆ ಯಾರಿಗೂ ಹೇಳಿ ಕೇಳಿ ಕುಂತಿಲ್ಲ. ಇಷ್ಟು ದೊಡ್ಡ ಒಂದು ಇದು ಮಾಡುವ ಫಂಕ್ಷನು ಅದು ಅದೇ ದೊಡ್ಡದು ನಮ್ಮ ಕಾಸರಗೋಡು ಜಿಲ್ಲೆಗೆ. ನಮಸ್ತೆ. ಮಧೂರು ಶ್ರೀ ಮಹಾಗಣಪತಿಯ ಸೇವೆ ನಿಮಿತ್ತ ನಮ್ಮ ಮಹಾಜನ ಶಾಲೆಯ ಒಂದು 30 ಮಂದಿ ಸ್ಟಾಫುಗಳಿಂದ ಇಲ್ಲಿ ಸ್ವಯಂ ಸೇವಕರಾಗಿ ಬಂದಿರ್ತೇವೆ. ನಮ್ಮ ಶಾಲೆಗೂ ಮಧೂರಿಗೂ ನಿರಂತರ ಸಂಬಂಧವಿದೆ. ನಾವು ವರ್ಷಾವಧಿ ಶಾಲೆಯಿಂದ ಮಕ್ಕಳು ಇಲ್ಲಿ ಬಂದು ಸೇವೆಯನ್ನು ಮಾಡಿಸ್ತಾ ಇರ್ತೇವೆ. ಅದೇ ರೀತಿ ನಮ್ಮ ಶಾಲಾ ಮ್ಯಾನೇಜರ್ ಕೂಡ ಈ ಬ್ರಹ್ಮಕಲಶ ಸಮಿತಿಯ ಕಾರ್ಯದರ್ಶಿ ಆಗಿರ್ತಾರೆ. ಹಾಗೆ ಆ ದೃಷ್ಟಿಯಿಂದ ನಾವು ಭಕ್ತರೆಲ್ಲ ಇವತ್ತು ಬಂದು ಇಲ್ಲಿ ನಮ್ಮ ಶಾಲೆ ಸೇವೆಯನ್ನು ಇಲ್ಲಿ ಮಾಡುವುದಾಗಿ ತೀರ್ಮಾನಿಸಿ ಆ ಪ್ರಯುಕ್ತ ಒಂದು 35 ಮಂದಿ ಇಲ್ಲಿ ಸೇವೆಗೆ ಬಂದಿದ್ದೇವೆ. ನನ್ನ ಹೆಸರು ಪತಂಜಲಿ. ಮನೆ ಖಂಡಿಗೆಯಲ್ಲಿ. ಖಂಡಿಗೆ ಶ್ಯಾಮ್ ಭಟ್ರು ಅಂತಂದ್ರು, ಅವರ ಮಗ ನಾನು. ಈಗ ಕಾಸರಗೋಡಲ್ಲಿ ಮಕ್ಕಳ ಡಾಕ್ಟ್ರಾಗಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಹೀಗೆ ಮತ್ತೆ ಮಧೂರು ದೇವಸ್ಥಾನ ಅಂದರೆ ನಾವು ಪ್ರತಿ ಇಲ್ಲಿ ಏನಿದ್ರೂ ಬರ್ತೇವೆ. ನಾನಲ್ಲದೆ ನಮ್ಮ ಮನೆಯಿಂದ ಆದರೂ ಬರ್ತಾರೆ. ಮತ್ತು ವರ್ಷಂಪ್ರತಿ ನಮ್ಮ ಶಾಲೆಯಿಂದ ಇಲ್ಲಿ ಒಂದು ದಿವಸ ಬರಲಿಕ್ಕಿತ್ತು ಮಕ್ಕಳು, ಹೈಸ್ಕೂಲು ಮಕ್ಕಳು ಮತ್ತು ಎಲಿಮೆಂಟ್ರಿ ಹೈಸ್ಕೂಲು ಒಟ್ಟಿಗೆ ನಡ್ಕೊಂಡು ಬರಬೇಕಾಗ. ನಮ್ಮ ಮನೆ ದೇವರು ಗಣಪತಿ. ನನ್ನ ತಮ್ಮ ಜಯದೇವ ಕೂಡ ಇದ್ದಾನೆ ಇದರಲ್ಲಿ, ಒಂದು ಆ್ಯಕ್ಟಿವ್. ಕಳೆದ 6 ತಿಂಗಳಿಂದ ಓಡ್ತಾ ಇರ್ತಾರೆ. ಮನೆಯಲ್ಲಿ ಯಾವುದೂ ಇರುವುದಿಲ್ಲ. ಪದ್ಮಾವತಿ ಖಂಡಿಗೆ. ನಾನು ಪತಂಜಲಿ ಖಂಡಿಗೆ ಅವರ ಧರ್ಮಪತ್ನಿ. ಖಂಡಿಗೆ ಶ್ಯಾಮ್ ಭಟ್ ಅವರ ಸೊಸೆ. ಇಲ್ಲಿ ಮೂಡಪ್ಪ ಸೇವೆಯ ಕಾರ್ಯಕ್ರಮ ನೋಡ್ಲಿಕ್ಕೆ ನಾವು ಬಂದದ್ದು. ತುಂಬ ಚೆನ್ನ ವ್ಯವಸ್ಥೆ ಎಲ್ಲ ಭಾರಿ ಚೆಂದಾಗಿದೆ. ಯಾಕಂದರೆ ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ಲರ ಶ್ರಮ ಗೊತ್ತಾಗ್ತದೆ ಇಲ್ಲಿ ಎಷ್ಟು ಇದ್ದಿರ್ಬೋದು. Thank you.